ಮೇಡಮರೇ ಇದಳಿ ಬನ್ನಿ ಬನ್ನಿ ಮೇಡಮರೇ ನೀತನ ಮೇಡಮರೇ ಕಾಲು ನೋವಾಗಿದ್ರು ಯಾಕೆ ಮೇಡಮರೇ ಎದ್ದು ಓಡಾಡ್ತೀರಾ? ನಿಮ್ಗೇನೇ ಬೇಕಿದ್ರು ನನ್ನ ಕೇಳಿ, ನಾನು ತಂದ್ಕೊಡ್ತೀನಿ. ನೀರು ಬೇಕಿತ್ತು. ಈಗಲೇ ತರ್ತೀನಿ. ತುಂಬ ನೋವಾಗ್ತಿದೆಯಾ ಮೇಡಮರೇ? ನೀವು ಯಾಕೆ ಮೇಡಮರೇ ಈ ಥರ ಕೆಲಸಗಳು ಮಾಡಕ್ಕೆ ಹೋಗ್ತೀರಾ? ಕರೆದಿದ್ರೆ ನಾನೇ ಬಂದು ನಿಮ್ಗೆ ಸಹಾಯ ಮಾಡ್ತೀನಿಲ್ವೇ? ಸಹಾಯ ಪಡ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ ಸಿದ್ದು ಅವರೇ. ಸಹಾಯ ಮಾಡೋ ಅಂಥ ದೇವರೇ ನನ್ನ ಕೈ ಬಿಟ್ಟಿರುವಾಗ ಯಾರ ಸಹಾಯ ತಗೊಂಡು ಏನು ಮಾಡಲಿ ಹೇಳಿ? ನೀವು ನನಗೋಸ್ಕರ ಯಾಕೆ ಇಷ್ಟೆಲ್ಲ ತೊಂದರೆ ತಗೋತಿದ್ದೀರಾ? ನೀವು ಮಲ್ಕೊಳ್ಳಿ, ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಆದ್ರೂ ನೀವು ಇಷ್ಟು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಯ್ತಿಲ್ಲ ಮೇಡಮರೇ. ಕಷ್ಟ ಅನ್ನೋದು ನನ್ನ ರಕ್ತದಲ್ಲೇ ಅಂಟ್ಕೊಂಡ್ಬಂದಿದೆ ಸಿದ್ದು ಅವರೇ. ಅದೀಗ ಹೋಗಬೇಕು ಅಂದರೆ ನಾನೇ ಕಣ್ಮುಚ್ಚಬೇಕು ಅಷ್ಟೇ. ಮೇಡಮರೇ ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿ. ನೀವು 100 ವರ್ಷ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇರೋ ಜೀವನಾನೇ ಇನ್ನೊಬ್ಬರ ಮೇಲೆ ಭಾರವಾಗಿ ಬದುಕ್ತಾ ಇದ್ದೀನಿ. ಇನ್ನು 100 ವರ್ಷ ಭಾರವಾಗಿ ಬದುಕಬೇಕು ಅಂತ ಹೇಳ್ತಿದ್ದೀರಾ? ನಾನು ಭಾರ ಹೊತ್ಕೊಂಡು ತಾಳ್ಮೆಯಿಂದ ಬದುಕಕ್ಕೆ ಭೂಮಿ ತಾಯಿ ಎಲ್ಲ ಸಿದ್ದು ಅವರೇ. ಈ ವಯಸ್ಸಿಗೇನೆ ಜೀವನ ಭಾರ ಅನ್ಸೋಕೆ ಶುರುವಾಗಿದೆ. ನೀವು ಮಲ್ಕೊಳ್ಳಿ. ಮೇಡಮರೇ ಊಟನೂ ಮಾಡಿಲ್ಲ, ಸ್ವಲ್ಪ ಊಟ ಮಾಡಿ ಬನ್ನಿ. ಬೇಡ ಸಿದ್ದು ಅವರೇ. ಅಯ್ಯೋ, ಏನು ಮಾಡ್ತಿದ್ದೀರಾ? ನಿಮ್ಮ ಕಾಲಿಗೆ ನೋವಾಗಿದೆ, ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ನೀವು ಮಲ್ಕೊಳ್ಳಿ. ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ನೋವು ಕಡಿಮೆ ಆಗುತ್ತಂತೆ. ಮಲ್ಕೊಳ್ಳಿ. ಇಲ್ಲ ಇಲ್ಲ, ದಯವಿಟ್ಟು ನನ್ನ ಕಾಲು ಮುಟ್ಬೇಡಿ. ನಾನು ಕಾಲಿಡೋ ಮನೆ ಉದ್ಧಾರ ಆಗಲ್ಲ. ನೀವೀಗೆಲ್ಲ ಮಾಡಬೇಡಿ. ಮೇಡಮರೇ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ದೇವ್ರ ದೃಷ್ಟಿಲಿ ನಾವೆಲ್ಲ ಒಂದೇ. ಮನುಷ್ಯರು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ನೀವು ಅದೃಷ್ಟ ಮಾಡಿದ್ರಲ್ವ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಪಡೆಯೋದಕ್ಕೆ ನಾನಂತೂ ಅದೃಷ್ಟ ಮಾಡಿದ್ದೀನಿ. ಈ ಕಾಲುಗಳ ಜೊತೆ ನಾನು 7 ಹೆಜ್ಜೆ ಆಗ್ತಾ ಇರ್ಬೋದು, ಆದರೆ ನಿಮ್ಮ ಜೊತೆ 7 ಜನ್ಮ ಬದುಕೋ ಆಸೆ ಇದೆ. ನನ್ನ ಬದುಕಿನ ದಾರಿನೇ ತಪ್ಪಿರುವಾಗ ನೀವು ಯಾಕೆ ನನ್ನ ಜೊತೆ ಬಂದು ತಪ್ಪು ಹೆಜ್ಜೆ ಹಾಕ್ತಿದ್ದೀರಾ? ನೀವು ತಪ್ಪು ಹೆಜ್ಜೆ ಹಾಕಿಲ್ಲ ಮೇಡಮರೇ. ನಿಮ್ಮ ಹೆಜ್ಜೆ ತಪ್ಪಾಗೋ ಥರ ಮಾಡಿದ್ದೆ ನಾನಲ್ವಾ? ನೀವೀಗೇನು ಮಾತಾಡಬೇಡಿ, ಸುಮ್ಮನೆ ಮನ್ಕೊಳ್ಳಿ. ನಾನು ಎಣ್ಣೆ ಹಚ್ತೀನಿ. ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಲವಂತ ಮಾಡ್ತಿದ್ದೀರಾ?
ಕೊಡಿ, ನಾನೇ ಹಚ್ಕೋತೀನಿ. ಮೇಡಮ್ ಅವರೇ, ನಿಮ್ಗೀಗ ಸುಸ್ತಾಗದೆ, ಅಂಥದ್ರಲ್ಲಿ ಹಚ್ಕೋತೀರಾ ಅಂತ ಏನು ಗ್ಯಾರಂಟಿ? ಅದರಲ್ಲೂ ನಿಮ್ಗೆ ಹಚ್ಕೊಳಕ್ಕಾಗೋದಿಲ್ಲ. ನೀವು ಮಲಿಕೊಳ್ಳಿ, ನಾನೇ ಹಚ್ತೀನಿ. ಬೇಡ, ಹಠ ಮಾಡಬೇಡಿ ಸಿದ್ದು ಅವರೇ. ಮೇಡಮ್ ಅವರೇ, ಮದುವೆ ಆಗಿ ಇಷ್ಟು ದಿವಸ ಆದ್ರೂ ನಿಮಗೆ ಸೇವೆ ಮಾಡೋ ಅವಕಾಶ ನಂಗೆ ಸಿಕ್ಕಿರಲಿಲ್ಲ.